ಶ್ರೀ ಗುರುಭ್ಯೋ ನಮಃ. ಬಿಯಾಂಡ್ ಲಿಮಿಟ್ಸ್ನ ಎಲ್ಲ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಪರ್ವಕಾಲದಲ್ಲಿ 8ನೇ ದಿನ ನಾವು ಆರಾಧನೆ ಮಾಡತಕ್ಕಂತಹ ದುರ್ಗಾ ಅಮ್ಮನವರ ರೂಪ ಅದು ಮಹಾಗೌರಿ ಅಂತ ಕರೀತಾರೆ. ಈ ಮಹಾಗೌರಿಗೆ ಬಗ್ಗೆ ಹೇಳುವಾಗ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರ ಶುಭ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದದ. ಅಮ್ಮನವರು ಹೇಗಿದ್ದಾರೆ ಅಂದರೆ ಶ್ವೇತೆ ವೃಷೇ ಸಮಾರೂಢ. ಶ್ವೇತ ಅಂದ್ರೆ ಬಿಳಿ ಬಣ್ಣದ ಎತ್ತನ್ನೇ ವಾಹನವನ್ನಾಗಿ ಮಾಡಿಕೊಂಡವಳು ಜಗನ್ಮಾತೆ. ನೋಡಿ, ಶಿವನು ಕೂಡ ಎತ್ತನ್ನೇ ವಾಹನವನ್ನಾಗಿ ಮಾಡಿಕೊಂಡವನು. ಸುಚಾರು ಕರ್ಣಲಾಂಗೂಲ ಶೃಂಗ್ಯಾಂಗ್ರದರ ರುಮ್ಮಕಂ ಕಗುದ್ಬಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ ಅಂತ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಆದ್ದರಿಂದ ವೃಷಂ ಶ್ವೇತಂ ಅಂತ ಅಂದಿದ್ದಾರೆ. ಅಲ್ಲಿಯೂ ಕೂಡ ಶಿವನ ವಾಹನವೂ ಕೂಡ ಅದು ಶ್ವೇತ ವಾಹನ. ಶ್ವೇತ ಎತ್ತು ಅಂದ್ರೆ ಬಿಳಿಯ ಬಣ್ಣದ ಎತ್ತು. ಅದರ ಮೇಲೇನೆ ರುದ್ರದೇವರು ಶಿವ ತಾನು ಸಂಚಾರ ಮಾಡತಕ್ಕಂಥವನಾಗುತ್ತಾನೆ. ಅದರಂತೆ ಆತನ ಅರ್ಧಾಂಗಿ ಆಗಿರತಕ್ಕಂತಹ ಈ ಮಹಾಗೌರಿ ಅಂತ ಕರೆಸಿಕೊಳ್ಳುವ ರೂಪವೂ ಕೂಡ ಶ್ವೇತೆ ವೃಷೇ ಸಮಾರೂಢ. ಈಕೆಯೂ ಕೂಡ ಬಿಳಿ ಬಣ್ಣದ ಎತ್ತಿನ ಮೇಲೆ ತಾನು ಸವಾರಿ ಹೊರಟಿರ್ತಕ್ಕಂತಹವಳಾಗಿದ್ದಾಳೆ. ಶ್ವೇತಾಂಬರಧರ ಶುಭ. ಅಷ್ಟೇ ಬಿಳಿಯ ಬಣ್ಣದ ಬಟ್ಟೆಯನ್ನೇ ಉಟ್ಟುಕೊಂಡಿರ್ತಕ್ಕಂತಹವಳಾಗಿದ್ದಾಳೆ ಆ ಜಗನ್ಮಾತೆ. ಮಹಾಗೌರಿ, ಗೌರ ಬಣ್ಣ ಆಕೆಯ ದೇಹ. ಆದ್ದರಿಂದ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದದ. ಅಲ್ಲರಿ, ಶಿವನಿಗೂ ಪ್ರಮೋದವನ್ನ ಉಂಟು ಮಾಡತಕ್ಕಂಥವಳು. ಅಥವಾ ಮಹಾದೇವ ಅಂತಂದ್ರೆ ಇಲ್ಲಿ ವಿಷ್ಣು ಅಂತ ಇಟ್ಟುಕೊಂಡಾಗ, ಮಹಾಗೌರಿ ಅಂತಂದ ಅನ್ನೋದನ್ನ ದುರ್ಗಾಮ್ಮನವರು ಅಂತ ಇಟ್ಟುಕೊಂಡಾಗ ಆ ಭಗವಂತನಿಗೂ ಕೂಡ ಸಂತೋಷವನ್ನು ಉಂಟು ಮಾಡುವವಳು. ಆದ್ದರಿಂದ ಪ್ರಮೋದದ, ಪ್ರಕೃಷ್ಟವಾದ, ಮೋದ ಅಂದ್ರೆ ಆನಂದ, ಪ್ರಮೋದ ಅಂದ್ರೆ ಪ್ರಕೃಷ್ಟವಾಗಿರ್ತಕ್ಕಂತಹ ಆನಂದವನ್ನ ಯಾರಿಗೆ? ಶಿವನಿಗೆ ಉಂಟು ಮಾಡತಕ್ಕವಳಾಗುತ್ತಾಳಂತೆ. ಅಂದ್ರೆ ಆ ಪ್ರತಿಭಕ್ತಿ ನಿಜವಾಗಲೂ ಆ ಮಹಾಗೌರಿಗೆ ಅದ್ಭುತವಾದದ್ದು. ಸತೀದೇವಿಯಾಗಿದ್ದಾಗ ಆ ಚರಿತ್ರೆಯನ್ನು ಕೇಳ್ತೇವೆ ನಾವು. ಸಾಕ್ಷಾತ್ ಅವರ ತಂದೆ ಯಜ್ಞವನ್ನ ಮಾಡುವಾಗ ದಕ್ಷ ಪ್ರಜಾಪತಿ ಸತೀದೇವಿ ಅನ್ನತಕ್ಕವಳು ಹೋಗಬೇಕು ಅಂತನ್ನುವ ಕಾತರತೆಗಿದೆ. ಶಿವ ಏನೂ ಆಜ್ಞೆಯನ್ನು ಕೊಡ್ತಾ ಇಲ್ಲ. ಮತ್ತೆ ಗಂಡನ ಆಜ್ಞೆ ಇಲ್ಲದೆ ಹೋಗುವ ಒಂದು ಯಾವುದೇ ರೀತಿಯಾಗಿರತಕ್ಕಂತಹ ಹೋಗ್ಬಿಡಬೇಕು ಅಂತನ್ನುವ ಮನಸ್ಸು ಆಕೆಗೆ ಇಲ್ಲ. ಆದರೆ ತಂದೆಯ ಮನೆಗೆ ಹೋಗಬೇಕು ಅನ್ನುವ ಕಾತರತೆ ಇದೆ. ಇಂತಹ ಪ್ರಸಂಗದಲ್ಲಿ ಏನಾಯ್ತು, ಏನಾದ್ರೂ ಆಗಲಿ ಅಂತ ಹೋಗ್ತಾಳೆ. ಅಲ್ಲಿ ಗಂಡನಿಗೆ ಅವಮಾನ ಆಗ್ತದೆ, ಶಿವನಿಗೆ ಅವಮಾನ ಆಗ್ತದೆ. ಶಿವನಿಗೆ ಅವಮಾನ ಆದಾಗ ಆ ಸತೀದೇವಿ ತನ್ನ ದೇಹವನ್ನೇ ತ್ಯಾಗ ಮಾಡುತ್ತಾಳೆ. ಅಂತಹ ದೊಡ್ಡದಾಗಿರ್ತಕ್ಕಂತಹ ಸೇವೆ, ಪ್ರತಿಭಕ್ತಿ ಪರಾಯಣಳು ಆ ಜಗನ್ಮಾತೆಯಾಗಿರ್ತಕ್ಕಂತಹ ಗೌರಿ ಅಂತ ಕರೆಸಿಕೊಳ್ಳತಕ್ಕಂತಹವಳು. ಆದ್ದರಿಂದಲೇನೆ ಈ ತರಹದ ಎಲ್ಲ ಒಂದು ಚರ್ಯೆಯನ್ನ ಮಾಡುವವಳು. ನಿರಂತರದಲ್ಲಿ ಅರ್ಧನಾರೀಶ್ವರ ಅಂತ ಆತನಿಗೆ ಹೆಸರು. ಯಾವಾಗಲೂ ರುದ್ರದೇವರನ್ನ ಬಿಟ್ಟು ಇರುವುದು ಅಂತನ್ನುವುದು ಇಲ್ಲವೇ ಇಲ್ಲ. ಶಿವ ಯಾವಾಗಲೂ ಆ ಮಹಾಗೌರಿ ದೇವಿಯರಿಗೆ ರಾಮಮಂತ್ರವನ್ನು ಉಪದೇಶ ಮಾಡ್ತಾ ಇರ್ತಾನೆ ಅಂತ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂತಲೇ ವರಾನನೆ. ಸುಂದರವಾಗಿರತಕ್ಕಂತಹ ಮುಖವುಳ್ಳವಳೆ, ನಿನಗೆ ರಾಮದೇವರ ರಾಮದೇವರ ಮಂತ್ರವನ್ನು ಉಪದೇಶ ಮಾಡುತ್ತೇನೆ ಅಂತ ಶಿವ ನೋಡಿ ಪ್ರಸನ್ನರಾಗಿದ್ದಕ್ಕೆ ಏನು ಫಲ ಆಯ್ತೀಗ? ಪ್ರಮೋದದ. ಮಹಾಗೌರಿ ಶಿವನನ್ನ ಪ್ರಸನ್ನೀಕರಿಸಿಕೊಂಡಿದ್ದರಿಂದ ಆಕೆಗೆ ಆದ ಲಾಭ ಏನು? ರಾಮನ ಮಂತ್ರ ಅನ್ನತಕ್ಕಂಥದ್ದು ಆಕೆಗೆ ಸಿಕ್ತು. ಆದ್ದರಿಂದ ಇಂತಹ ವಿಶೇಷವಾಗಿರ್ತಕ್ಕಂತಹ ಕಾರುಣ್ಯವನ್ನು ಸಂಪಾದನೆ ಮಾಡಿದವಳು ಮಹಾಗೌರಿ. ಆದ್ದರಿಂದ ಡಮರುಗವನ್ನ ಕೈಯಲ್ಲಿ ಹಿಡಿದಿರತಕ್ಕಂತಹವಳಾಗಿದ್ದಾಳೆ. ಶಾಂತಿಯ ಪ್ರತೀಕ ಈಕೆ, ಪಾವಿತ್ರ್ಯತೆಯ ಪ್ರತೀಕ ಅನ್ನತಕ್ಕಂಥದ್ದು ಆ ಮಹಾಗೌರಿಯ ರೂಪ. ಆ ಮಹಾಗೌರಿಯಲ್ಲಿರ್ತಕ್ಕಂತಹ ದುರ್ಗಾಮ್ಮನವರೇನಿದ್ದಾರೆ ಆಕೆ ನಮಗೆ ಶಾಂತಿ ಸಮೃದ್ಧಿಗಳನ್ನು ಕರುಣಿಸ್ತಕ್ಕಂಥವಳಾಗಬೇಕು. ಅದಕ್ಕೆ ಇವತ್ತಿನ ದಿನ ಅದು 8ನೇ ದಿನ ಮನೆಯಲ್ಲಿ ದುರ್ಗಾರಾಧನೆ ಆಗಬೇಕು ಅಂತ ಅಷ್ಟಮಿ ಅಂತ ಕರಿತೇವೆ ನೋಡಿ. ಅದರ ದುರ್ಗಾರಾಧನೆ ಆಗ್ತಕ್ಕಂಥದ್ದು ಬಹಳ ವಿಶೇಷ. ದುರ್ಗಾಷ್ಟಮಿಯ ದಿನ ಯಾಕೆ ಅಂತಂದ್ರೆ ಮಹಾಗೌರಿ ಅಂತ ಆಕೆ ಹೆಸರು. ಗೌರ ಬಣ್ಣದಿಂದ ಕೂಡಿದವಳು ಅಂತಹ ತಾಯಿ ಆ ದುರ್ಗಾ ಅಮ್ಮನವರು ಎಲ್ಲರಿಗೂ ಕೂಡ ಸುಖ ಸಮೃದ್ಧಿಯನ್ನ ಅಷ್ಟೇ ಅಲ್ಲ, ಇವತ್ತು ಶಾಂತಿಯನ್ನು ಕರುಣಿಸಬೇಕು. ನೆಮ್ಮದಿ ಇರಬೇಕು ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಯಾವಾಗಲೂ ಕದನ ಕುತೂಹಲ ಅಂತಾರಲ್ಲ, ಯಾವಾಗಲೂ ಕೂಡ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ. ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡಂಗಾಗಲ್ಲ, ಮಕ್ಕಳನ್ನ ಕಂಡ್ರೆ ತಂದೆಗಾಗಲ್ಲ, ತಂದೆನ ಕಂಡ್ರೆ ಮಕ್ಕಳಾಗಲ್ಲ. ಈ ತರಹದ ಒಂದು ಕಲಹ ಮನೆಯಲ್ಲಿ ಏರ್ಪಾಟಾಗಿದೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಶಾಂತಿ ನಮ್ಮ ಮನೆಯಲ್ಲಿ ನೆಲೆಸ್ತಾ ಇಲ್ಲ ಅಂತನ್ನುವ ದುಃಖ ನಿಮ್ಮಲ್ಲಿ ಇದ್ರೆ ಇವತ್ತಿನ ದಿನ ನಾವು ಯಾರ ಆರಾಧನೆ ಮಾಡಬೇಕು? ಮಹಾಗೌರಿಯ ಆರಾಧನೆಯನ್ನ ನವರಾತ್ರಿಯ ಈ ಪರ್ವಕಾಲದಲ್ಲಿ 8ನೇ ದಿನ ನಾವು ಮಹಾಗೌರಿಯ ಆರಾಧನೆಯನ್ನು ಮಾಡಿದಾಗ ಖಂಡಿತವಾಗಲೂ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸ್ತಕ್ಕಂಥದ್ದಾಗತ್ತೆ ಅಂತನ್ನುವುದನ್ನು ಚಿಂತಿಸ್ತಕ್ಕಂಥವರಾಗಬಹುದು. ಅಂತಹ ಆ ತಾಯಿ ಮಹಾಗೌರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಈ ಒಂದು
ಅಮ್ಮನವರು ಕರುಣಿಸ್ತಕ್ಕಂತಹವಲಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳು.